ಮಾಡ್ತೀವಿ. ಓ ಐ ಸಿ. ಆ ಹುಡುಗಿ ಮನೆಯವ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ ಮ್ಯಾಮ್? ಪ್ರಯತ್ನ ಮಾಡಿದ್ವಿ, ಆದ್ರೆ ಯಾವ ಪ್ರಯೋಜನನೂ ಆಗ್ಲಿಲ್ಲ. ಪೊಲೀಸ್ನವರು ಕೂಡ ಅವರು ಬದುಕಿ ಉಳಿಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಅದು ದೊಡ್ಡ ಪ್ರಪಾತ ಆಗಿದ್ರಿಂದ ಅವರೆಲ್ಲ ತೀರ್ ಹೋಗಿರ್ತಾರೆ ಅಂತ ನಾವು ಫಿಕ್ಸ್ ಆದ್ವಿ. ಒಂದ್ ವೇಳೆ ಆ ಹುಡುಗಿ ಏನ ಸಿಕ್ಕಿದ್ರೆ ಅಥರ್ವನ್ ಜೊತೆ ಮದುವೆ ಮಾಡಿಸ್ತೀರಾ? ಭೈರವಿ ಕಾಲ್ ಬ್ಯಾಕ್ ಮಾಡ್ತಿಲ್ಲ ಅಂದ್ರೆ ಏನಾದರೂ ಸಮಸ್ಯೆ ಆಗಿರ್ಬೋದಾ? ನಾನೇ ಅವ್ರ ಮನೆಗೆ ಹೋಗ್ತೀನಿ, ಏನಾಗಿದೆ ಅಂತ ಗೊತ್ತಾಗತ್ತೆ. ಆ ಹುಡುಗಿನ ಅಂದ್ರೆ ಸಿಕ್ಕಿದ್ರೆ ಮದುವೆ ಮಾಡಿಸ್ತೀರಾ ಅಂತ ಕೇಳಿದೆ. ಇವ್ರ್ಯಾಕ್ ಭವಾನಿ ಬಗ್ಗೆ ಮಾತಾಡ್ತಿದ್ದಾರೆ? ಅವಳು ಮತ್ತೆ ಬದುಕಿರೋಕ್ ಸಾಧ್ಯನಾ? ಅಥವಾ ಅವಳು ಬದುಕಿದ್ದಾಗ ಇವ್ರೇನಾದ್ರೂ ಅವಳನ್ನ ನೋಡಿದ್ರ? ಹಾ, ಸಿಕ್ಕಿದ್ರೆ ಖಂಡಿತ ಮದುವೆ ಮಾಡಿಸ್ತೀನಿ. ಇವ್ರೇನ್ ಹೀಗೆ ಹೇಳ್ತಾ ಇದ್ದಾರೆ? ಇದೇನು ಗೊಂಬೆ ಮದ್ವೆನಾ? ಅವಳು ಸತ್ತೋಗಿರೋದು ನಿಮ್ಗಿನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಆ ಹುಡುಗಿ ನಿಮಗೆ ಸಿಕ್ಕಿದ್ರೆ ನಿಮ್ಮ ಹುಡುಗನ ಜೊತೆ ಮದುವೆ ಮಾಡಿಸ್ತೀರಾ? ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡಿಸಿ. ಹಾ, ಖಂಡಿತ ಮಾಡಿಸ್ತೀವಿ. ಮನೇಲಿರೋ ದೊಡ್ಡ ಮಗಂಗೆ ಫಸ್ಟ್ ಮದುವೆ ಆಗ್ಬೇಕು, ಅತಾನೆ ಸಂಪ್ರದಾಯ. ಹಾ, ಖಂಡಿತ. ಆ ಹುಡುಗಿ ಬದುಕಿದ್ರೆ ಅಥರ್ವಂಗೆ ಅವಳ ಜೊತೆ ಮದ್ವೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೇದು. ಆದ್ರೆ ನಾನ್ ಕೇಳಿದ ಪ್ರಶ್ನೆಗೆ ಯಾರು ಉತ್ತರನೇ ಹೇಳಿಲ್ಲ. ಏನ್ ಭೈರವಿ? ನೀವು ಫಸ್ಟ್ ಅಥರ್ವನ್ ಮದುವೆ ಫಿಕ್ಸ್ ಮಾಡ್ಕೊಳ್ಳಿ, ಅದಾದ್ಮೇಲೆ ನಂಗೆ ಹೇಳಿ. ನನ್ನ ಮಗಳು ಭೈರವಿನ ನಿಮ್ಮನೆಗೆ ಕೊಡಬೇಕೋ ಬೇಡವೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಸರಿ, ಹೋಗೋಣ. ನಾವೇನ್ ಬರ್ತೀವಿ. ನಮಸ್ಕಾರ. ಭೈರವಿ, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಮ್ಮ. ಇದು ಅಮ್ಮನ ಕಾರಲ್ವಾ? ಅಮ್ಮ ಯಾಕೆ ಇಲ್ಲಿಗೆ ಬಂದಿದ್ರು? ಏನಾಯ್ತು ಭೈರವಿ? ಯಾಕೆ ಹೀಗಿದ್ಯಾ? ಏನಿಲ್ಲ ಅಕ್ಕ, ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಎಂತ ಕೆಲ್ಸ ಆಗೋಯ್ತು, ಎಲ್ಲ ಸರಿ ಹೋಗ್ತಿತ್ತು. ಅಷ್ಟ್ರಲ್ಲಿ ವಸಂತ್ರ ಅವ್ರು ಬಂದು ಎಲ್ಲ ಹಾಳು ಮಾಡಿದ್ರು. ಅಥರ್ವ, ನೀನಿಲ್ಲಿ? ಭೈರವಿ, ಅಮ್ಮ ಯಾಕೆ ಬಂದಿದ್ರಿ ಇಲ್ಲಿ? ಅವ್ರಿಗೇನ್ ಕೆಲಸ? ಅಯ್ಯೋ ಅಥರ್ವ,
ಅದೊಂದು ಹೊಸ ಕತೆ.